ಮಾಧ್ಯಮದಲ್ಲೂ ಕಾಣ್ತಾ ಇದ್ದೇವೆ, ಪ್ರತ್ಯಕ್ಷವಾಗಿ ನಾವು ಕ್ಷೇತ್ರಕ್ಕೆ ಬಂದಾಗಲೂ ಕಾಣ್ತಾ ಇದ್ದೇವೆ. ಈಗಾಗಲೇ ಕೊನೆಯ ಹಂತಕ್ಕೆ ಈ ಚುನಾವಣೆಯ ಪ್ರಚಾರ ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ರಾಜ್ಯದ ಎಲ್ಲ ಮಂತ್ರಿಗಳನ್ನು ಈ ಚುನಾವಣೆಯ ಪ್ರಚಾರಕ್ಕೆ ಇವತ್ತು ಡೆಪ್ಯೂಟ್ ಮಾಡಿರ್ತಕ್ಕಂಥದ್ದೇನಿದೆ, ಬೆಂಗಳೂರು ನಗರದ ವಿಧಾನಸೌಧ ಸಂಪೂರ್ಣ ಖಾಲಿ ಇದೆ. ನಾನು ಅವ್ರನ್ನ ಡೆಪ್ಯೂಟ್ ಮಾಡಿರ್ತಕ್ಕಂಥದ್ದಕ್ಕೆ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯ ಸುಭಿಕ್ಷವಾಗಿ ಇರ್ತಕ್ಕಂಥದ್ದಕ್ಕೆ ಅವರ ಸರ್ಕಾರದ ಸಾಧನೆಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಯಾವ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ? ಒಂದು ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕೇಂದ್ರದಿಂದ ದೆಹಲಿ ಹೈಕಮಾಂಡ್ನ ಉಸ್ತುವಾರಿ ಕಾರ್ಯದರ್ಶಿಗಳು ಸಹ ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ನೋಡಿದೆ ಅವರ ಹೇಳಿಕೆಗಳನ್ನ. ಒಂದು ಅವರು ಪದೇ ಪದೇ ಹೇಳ್ತಕ್ಕಂಥ 138 ವರ್ಷದ ಇತಿಹಾಸದ ಪಕ್ಷ ನಮ್ಮದು, ನಮ್ಮಲ್ಲಿ ಹಲವಾರು ರೀತಿಯ ಕಮಿಟ್ಮೆಂಟ್ ಇರ್ತಕ್ಕಂಥದ್ದು ಅಂತಕ್ಕಂಥ ಬಾರಣ ಪದೇ ಪದೇ ಹೇಳೋದನ್ನು ನೋಡಿದ್ದೇನೆ. ಯಾವ ಕಮಿಟ್ಮೆಂಟ್ಗಳಿದೆ ಇವರಿಗೆ? ರಾಜ್ಯದ ಮುಖ್ಯಮಂತ್ರಿಗಳು ಸಹ ಪದೇ ಪದೇ ಬಿಜೆಪಿಯ ಪಕ್ಷದ ಬಗ್ಗೆ ಈ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಒಬ್ಬ ಮುಖ್ಯಮಂತ್ರಿಗೆ ಗೌರವ ತರ್ತಕ್ಕಂಥ ಪದ ಬಳಕೆಯನ್ನು ಮೀರಿ ಮಾತನಾಡ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಅವರಲ್ಲಿ ಇರ್ತಕ್ಕಂಥ ಬಂಡವಾಳ ಈ 5 ಗ್ಯಾರಂಟಿಗಳ ಬಂಡವಾಳವನ್ನು ಹೊರತುಪಡಿಸಿ ಈ ಕಳೆದ 3 ವರ್ಷದಲ್ಲಿ ಯಾವುದೇ ಸಾಧನೆಗಳಾಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನೊಂದು 2 ತಿಂಗಳಿಗೆ 3 ವರ್ಷ ಸಂಪೂರ್ಣಗೊಳಿಸ್ತಾರೆ. ಕಳೆದ 3 ವರ್ಷದಲ್ಲಿ ಈ ಒಂದು ಸರ್ಕಾರದ ಸಾಧನೆಗಳನ್ನು ಬಗ್ಗೆ ಮಾಧ್ಯಮದಲ್ಲಿ ದುರ್ಬಿ ಹಾಕಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹುಡುಕ್ತೀವಿ ಅಂತಕ್ಕಂಥದ್ದು ಅಂತ ಮಾಡೋಕ್ಕೆ ಕೆಲಸ ಮಾಡಿದ್ರು ನಾವು ಎಲ್ಲೂ ಸಹ ಇವರ ಗ್ಯಾರಂಟಿ ಸ್ಕೀಮ್ಗಳ ಬಿಟ್ಟು ಇನ್ಯಾವುದೇ ಸಾಧನೆ ಮಾಡಿರ್ತಕ್ಕಂಥದ್ದು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ.